ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇವಾಗ ಹೈ ಅಲರ್ಟ್ ಘೋಷಣೆಯಾಗಿರುವಂಥದ್ದು. ಸದ್ಯಕ್ಕೆ ಕಡಲ ತಡಿ ಮಂಗಳೂರಿನಲ್ಲೂ ಕೂಡ ಕಡಲಂಚಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಲ್ಲಿ ನೋಡಬಹುದಾಗಿದೆ ಏನು ಈ ಒಂದು ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಗಸ್ತು ತಿರುಗ್ತಾ ಇರುವಂತದ್ದು. ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ನೋಡಬಹುದಾಗಿದೆ. ಕರಾವಳಿಯ ಕಾವಲು ಪಡೆ ಸಿಬ್ಬಂದಿಗಳು ಈ ಒಂದು ಬೋಟ್ಗಳಲ್ಲಿ ಈ ಒಂದು ಗಸ್ತುವನ್ನು ತಿರುಗ್ತಾ ಇರುವಂತದ್ದನ್ನಲ್ಲಿ ನೋಡಬಹುದಾಗಿದೆ. ಅಂದ್ರೆ ಈ ಒಂದು ಗಸ್ತನ್ನ ಯಾಕೆ ತಿರುಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಏನಾದ್ರೂ ಅನುಮಾನಾಸ್ಪದವಾಗಿ ಯಾವ್ದಾದ್ರು ಬೋಟ್ಗಳು ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ತಪಾಸಣೆಯನ್ನ ಮಾಡುವಂತದ್ದು ಇರ್ಬೋದು. ಅನುಮಾನಾಸ್ಪದವಾಗಿ ಯಾರಾದ್ರೂ ಕಂಡು ಬಂದ್ರೆ, ಪತ್ತೆ ಆದ್ರೆ, ಅಂದ್ರೆ ಈ ಅರಬ್ಬಿ ಸಮುದ್ರ ಪ್ರಮುಖವಾಗಿ ಈ ಒಂದು ಏನು ಸೆಕ್ಯೂರಿಟಿ ಪರ್ಪಸ್ ನಲ್ಲೂ ಕೂಡ ಸಾಕಷ್ಟು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಬೋಟ್ಗಳು ಆಗಿರ್ಬೋದು, ಅಂತಾರಾಷ್ಟ್ರೀಯ ಬೋಟ್ಗಳು ಕೂಡ ಕೆಲವೊಂದು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಭಾಗದಲ್ಲಿ ಸಾಕಷ್ಟು ಹೈ ಅಲರ್ಟ್ ಅನ್ನ ಇರಲೇಬೇಕಾಗುತ್ತೆ. ಸೊ ಆದ್ರಿಂದ ಇಲ್ಲಿ ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಈ ರೀತಿ ಗಸ್ತನ್ನ ತಿರುಗ್ತಾ ಇರುವಂತದ್ದು. ಅಂದ್ರೆ ಯಾವ್ದಾದ್ರು ಬೇರೆ ಬೋಟ್ಗಳು, ಕ್ರೂಸ್ಗಳು ಯಾವ್ದಾದ್ರು ಅರಬ್ಬಿ ಸಮುದ್ರದಲ್ಲಿ ಕಂಡು ಬಂದಂತ ಹಿನ್ನೆಲೆ ಏನಾದ್ರು ಆ ರೀತಿ ಕಂಡು ಬಂದ್ರೆ ಅವುಗಳನ್ನ ಹೋಗಿ ತಪಾಸಣೆಯನ್ನ ಮಾಡುವಂಥದ್ದು ಇರ್ಬೋದು. ಮತ್ತೆ ಅವರುಗಳಿಗೆ ಕೆಲವೊಂದು ಅಲ್ಲಿ ಏನು ಕೆಲವೊಂದು ದಾಖಲಾತಿಗಳು ಮತ್ತೆ ಅವರನ್ನ ಅಲ್ಲಿ ಚೆಕ್ ಮಾಡುವಂಥದ್ದು ಇರ್ಬೋದು. ಅದನ್ನೆಲ್ಲ ಕೂಡ ಅಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ. ಒಂದು ಮೀನುಗಾರಿಕೆ ಬೋಟ್ ಏನಿದೆ ಆ ಬೋಟ್ನ ಬಳಿ ಹೋಗಿ ಇವಾಗ ಅಲ್ಲಿ ತಪಾಸಣೆಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಅವರು ಮುಂದಾಗಿರುವಂಥದ್ದು. ಅಂದ್ರೆ ಸೈರನ್ ಹಾಕಿಕೊಂಡು ಹೋಗ್ತಾ ಇದ್ರೆ ಸೈರನ್ ಹಾಕೊಂಡು ಅವ್ರನ್ನ ತಪಾಸಣೆಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಅಲ್ಲಿ ಮುಂದಾಗಿರುವಂಥದ್ದು. ಅಂದ್ರೆ ಏನು ಕರಾವಳಿ ತೀರ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಹೀಟ್ ಇರೋದ್ರಿಂದ ಸೊ ಇಲ್ಲಿ ಈ ಒಂದು ಗಸ್ತು ತಿರುಗುವಂಥದ್ದು ಸಾಮಾನ್ಯವಾಗಿ ಕ್ಲಿಷ್ಟಕರ ಸಂಗತಿ. ಆದರೆ ಬೆಳಗ್ಗಿನಿಂದನೂ ಕೂಡ ಇದೇ ರೀತಿ ಗಸ್ತನ್ನ ಇವರು ತಿರುಗ್ತಾ ಇರುವಂಥದ್ದು. ಸೊ ಇದು ಏನು ಒಂದು ಹಳೆ ಬಂದರವಾಗಿರುವಂಥದ್ದು. ಹಳೆ ಬಂದರು ಪ್ರದೇಶದಿಂದ ಇಲ್ಲಿಂದ ಹಿಂದೆ ಲಕ್ಷದ್ವೀಪ್ ಸೇರಿದಂತೆ ವಿವಿಧ ಕಡೆಗೂ ಕೂಡ ಇಲ್ಲಿ ಕ್ರೂಸ್ ಬೋಟ್ಗಳು ಹೋಗ್ತಾ ಇದ್ವು. ಸೊ ಅವನ್ನು ಕೂಡ ಏನು ತಪಾಸಣೆ ಮಾಡುವಂಥ ಕೆಲಸ, ಅದ್ರ ಮೇಲೆ ಒಂದು ನಿಗಾ ಇಡುವಂತಹ ಕೆಲಸವನ್ನ ಇವಾಗ ಈ ಒಂದು ಕರಾವಳಿ ಕಾವಲು ಪಡೆ ಮಾಡ್ತಾ ಇರುವಂಥದ್ದು. ಸೊ ಆ ರೀತಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನು ಈ ಒಂದು ಹಳೆ ಬಂದರು ಭಾಗದಲ್ಲಿ ನೋಡ್ಬೋದಾಗಿದೆ. ಸೊ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗುವಂತಹ ಮಿನಿ ಕ್ರೂಸ್ಗಳು ಕೂಡ ಇಲ್ಲಿ ಬಂದು ನಿಂತಿರೋದನ್ನಲ್ಲಿ ನಾವು ನೋಡ್ಬೋದಾಗಿದೆ. ಅಲ್ಲಿ ಏನು ಕಾಣಿಸ್ತಾ ಇದೆ, ಕೆಲವೊಂದು ಗೂಡ್ಸ್ ಈ ಒಂದು ದೋಣಿ ಅಂದ್ರೆ ಬೋಟ್ಗಳಿರುವಂಥದ್ದು, ಮತ್ತೆ ಅಲ್ಲಿ ಆ ಒಂದು ಕ್ರೂಸ್ ಅನ್ನು ಕೂಡ ನಾವು ನೋಡ್ಬೋದಾಗಿದೆ. ಸೊ ಬೇರೆ ಬೇರೆ ದ್ವೀಪಗಳಿಗೆ ಕನೆಕ್ಟ್ ಮಾಡುವಂತಹ ಕ್ರೂಸ್ಗಳಾಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಏನಾದರೂ ತೊಂದರೆಗಳಾಗುವಂಥ ಸಾಧ್ಯತೆಗಳಿದ್ರೆ ಅಂಥದನ್ನ ಮಾನಿಟರ್ ಮಾಡಲಿಕ್ಕೆ ಇವಾಗ ಕರಾವಳಿ ಕಾವಲು ಪಡೆ ಎಲ್ಲಾ ರೀತಿಯಲ್ಲಿ ಸಿದ್ಧರಾಗಿರುವಂಥದ್ದು. ಮತ್ತೆ ಎಲ್ಲಾ ಭಾಗದಲ್ಲಿ ಅಂದ್ರೆ ಅರಬ್ಬಿ ಸಮುದ್ರದ ಹಲವಾರು ಕಡೆ ವಿವಿಧ ತಂಡಗಳಾಗಿ ಈ ರೀತಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.